ನಮಸ್ಕಾರ. ನಾನೀಗ ಬಂದಿರೋದು ಕೇರಳ ರಾಜ್ಯದ ಮಾಯಪ್ಪಾಡಿ ಎಂಬಂಥ ಪ್ರದೇಶಕ್ಕೆ. ಇಲ್ಲಿ ವಿಶೇಷತೆ ಏನಂದರೆ, ಕರ್ನಾಟಕದ ಕದಂಬ ವಂಶದ ಸ್ಥಾಪಕರಾದಂತಹ ಮಯೂರವರ್ಮ ಈ ಒಂದು ಮಾಯಪ್ಪಾಡಿಯ ಭಾಗದಲ್ಲಿ 400 ವರ್ಷಗಳ ಹಿಂದೆ ಅರಮನೆಯನ್ನು ಕಟ್ಟಿಸಿರುವಂಥದ್ದು ಇಲ್ಲಿದೆ. ಮತ್ತು ಇವತ್ತಿಗೂ ಕೂಡ ಇಲ್ಲಿನ ರಾಜವಂಶದವರು ಈ ಒಂದು ಅರಮನೆಯ ಭಾಗದಲ್ಲಿ ಇದ್ದಾರೆ. ಮತ್ತು ಈಗ ನಾವು ನೋಡ್ತಾ ಇರುವಂಥದ್ದು ಈ ಅರಮನೆಯ ಭಾಗ. ಮತ್ತು ಇಲ್ಲಿ ಇವತ್ತು ರಾಜರಾಜೇಶ್ವರಿ ದೇವತೆಯನ್ನು ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕದಂಬ ವಂಶಕ್ಕೂ ಮತ್ತು ಕೇರಳಕ್ಕೂ ಇರುವಂತಹ ನಂಟು ಮತ್ತು ಕದಂಬ ವಂಶದ ರಾಜ ಮಯೂರವರ್ಮ ಇಲ್ಲಿಗೆ ಬಂದಿದ್ದ ಮತ್ತು ಈ ಮಾಯಪ್ಪಾಡಿಯ ಈ ಒಂದು ಪ್ರದೇಶದಲ್ಲಿ ತನ್ನ ಆಳ್ವಿಕೆಗೊಳಪಟ್ಟು ಕಪ್ಪ ಕಾಣಿಕೆಗಳನ್ನು ಕೂಡ ಸ್ವೀಕರಿಸ್ತಿದ್ದ ಮತ್ತು ಇಲ್ಲಿನ ರಾಜಮನೆತನ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದ ಎಂಬಂತಹ ವಿಚಾರಗಳು ನಮಗೆ ತಿಳಿದು ಬರ್ತದೆ. ಅಂತಹ ಪ್ರಾಚೀನವಾದಂತಹ ಕದಂಬ ವಂಶಕ್ಕೆ ಸಂಬಂಧಿಸಿದಂತಹ ಮತ್ತು ಈ ಮಾಯಪ್ಪಾಡಿಯ ಅರಮನೆಯ ಭಾಗಗಳು, ಅದನ್ನು ನೋಡೋಣ. ಈ ಒಂದು ಭಾಗವನ್ನು ನಾವೀಗ ನೋಡುತ್ತಿರುವುದು ಕುಂಬಳ ರಾಜರ ಅರಮನೆ ಅಂತ ಹೇಳಬಹುದು. ಕಾಸರಗೋಡಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಕುಂಬಳ ರಾಜರ ಅರಮನೆ ಕೂಡ ಮಾಯಪ್ಪಾಡಿಯ ಭಾಗದಲ್ಲಿದೆ. ಮಾಯಪ್ಪಾಡಿ ಅರಮನೆ ಎಂಬುದಾಗಿ ಇದನ್ನು ಕೂಡ ಕರೆಯಲಾಗುತ್ತದೆ. ಆದರೆ ಇದರ ಪಕ್ಕದಲ್ಲಿರುವ ಭಾಗದಲ್ಲಿ ಕದಂಬ ವಂಶದವರು ಬಂದು ಆಳ್ವಿಕೆಯನ್ನು ನಡೆಸಿದ್ರು ಮತ್ತು ಮಾಯಪ್ಪಾಡಿಯ ಭಾಗದ ರಾಜರನ್ನು ಸೋಲಿಸಿದ್ರು ಎಂಬುದಾಗಿ ಕೂಡ ಇತಿಹಾಸ ನಮಗೆ ತಿಳಿಸ್ತಾ ಇದೆ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಸಿರಿಬಾಗಿಲು ಗ್ರಾಮದಲ್ಲಿ ಈ ಮಾಯಪ್ಪಾಡಿ ಅರಮನೆ ಇದೆ. ಈ ಅರಮನೆಯು ಮಯೂರವರ್ಮನಿಂದ ಸ್ಥಾಪಿತವಾದ ಕದಂಬ ವಂಶದ ರಾಜಪೀಠದವರ ವಶದಲ್ಲಿದ್ದು, ಅವರು ಇಂದು ಈ ಅರಮನೆಯ ಭಾಗದ ಒಡೆಯರಾಗಿದ್ದಾರೆ. ಈ ಅರಮನೆಯ ಭಾಗದಲ್ಲಿ ವಿಶಿಷ್ಟವಾದ ಮರದ ಕೆತ್ತನೆಗಳನ್ನು ಮತ್ತು ವಿಶೇಷವಾದಂತಹ ರಾಜರಾಜೇಶ್ವರಿ ದೇವಾಲಯವನ್ನು ಮತ್ತು ಶಿವನ ಪೂಜೆಯನ್ನು ಮಾಡುವ ಸನ್ನಿವೇಶಗಳನ್ನು ಕೂಡ ಗಮನಿಸಬಹುದು. ನಾವು ನೋಡುತ್ತಿರುವ ಈ ಒಂದು ಭಾಗ ಅರಮನೆಯ ಒಳಗಿನ ಭಾಗ. ಈ ಅರಮನೆಯ ಒಳಗಿನ ಭಾಗದಲ್ಲಿ ದೇವಾಲಯವು ಒಂದು ವಿಶಿಷ್ಟವಾದಂತಹ ಸಂಗತಿಯಾದರೆ, ಅರಮನೆಯ ಉಳಿದ ಭಾಗಗಳನ್ನು ನೋಡಲೆಂದು ನಾವು ತೆರಳಿದ್ವಿ. ಆ ಭಾಗಗಳನ್ನು ನೋಡುತ್ತಾ ಹೋದ ಹಾಗೆ ಅರಮನೆಯಲ್ಲಿ ವಿಶಾಲವಾದಂತಹ ಇಂತಹ ಪ್ರದೇಶಗಳನ್ನು ನೋಡಲು ಸಾಧ್ಯವಾಯಿತು. ಮಳೆಗಾಲದಲ್ಲಿ ಆಗಿದ್ದರಿಂದ ಅರಮನೆಯ ಮಧ್ಯಭಾಗದಲ್ಲಿ ಇರುವಂತಹ ಪ್ರದೇಶದಲ್ಲಿ ಮಳೆಯ ನೀರು ಸಂಗ್ರಹವಾಗುತ್ತಿತ್ತು ಕೂಡ. ಕದಂಬರ ಹಾನಗಲ್ಲು ಶಾಖೆಯ ಆಡಳಿತ ಕಾಲದಲ್ಲಿ ಈ ಒಂದು ಭಾಗವನ್ನು ಕುಂಬಳೆ ಸೀಮೆ ಎಂಬುದಾಗಿ ಕರೆಯಲಾಗುತ್ತಿತ್ತು. ನಂತರ ವಿಜಯನಗರದ ಅರಸರ ಪ್ರಭಾವಕ್ಕೆ ಈ ಪ್ರದೇಶ ಒಳಗಾಯಿತು. ತದನಂತರದಲ್ಲಿ ಕೆಳದಿ ಹಾಗೂ ಇಕ್ಕೇರಿಯ ನಾಯಕರುಗಳು ಈ ಭಾಗವನ್ನು ಆಕ್ರಮಿಸಿಕೊಂಡು ಈ ಭಾಗದಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಿದ್ದರು. ಅದೇ ಮುಂದುವರೆದು ನಂತರದಲ್ಲಿ ಈ ಭಾಗ ಮೈಸೂರು ಅರಸರ ಮತ್ತು ಬ್ರಿಟಿಷರ ಆಡಳಿತದ ಪ್ರಭಾವಕ್ಕೆ ಕೂಡ ಒಳಗಾಗಿತ್ತು. ನಾವೀಗ ನೋಡುತ್ತಿರುವುದು ಮಾಯಪ್ಪಾಡಿಯ ಭಾಗದ ರಾಜರಾಜೇಶ್ವರಿ ದೇವಾಲಯವನ್ನು. ಮಾಯಪ್ಪಾಡಿ ಅರಮನೆಯ ಒಳಭಾಗದಲ್ಲಿ ರಾಜರಾಜೇಶ್ವರಿ ದೇವರನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಮಾಯಪ್ಪಾಡಿ ವೆಂಕಟೇಶ ವರಮರಾಜರು ಮಾಯಪ್ಪಾಡಿ ರಾಜಮನೆತನದ ಕೊನೆಯ ಅರಸರು ಎಂದು ಪ್ರಸ್ತಾಪಿಸಲಾಗಿದೆ. ಮಾಯಪ್ಪಾಡಿ ಅರಮನೆ ಒಂದು ಕಟ್ಟಡ ಮಾತ್ರವಲ್ಲ, ಇದು ಕುಂಬಳೆಯ ರಾಜಕೀಯ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ತಿಳಿಸುವ ಪ್ರಮುಖವಾದ ಸ್ಥಳವಾಗಿದೆ. ನಾವು ಮಾಯಪ್ಪಾಡಿ ಅರಮನೆಗೆ ಭೇಟಿ ನೀಡಿರುವ ದಿನ ಗಣೇಶ ಚತುರ್ಥಿಯ ದಿನವಾಗಿತ್ತು. ಅಂದು ಈ ಭಾಗದಲ್ಲಿ ಗಣಹವನವನ್ನು ರಾಜಮನೆತನದವರು ಸ್ವತಃ ಬಂದು ಆಚರಣೆ ಮಾಡುತ್ತಿದ್ದರು. ರಾಜಮನೆತನದವರು ಪ್ರತಿ ವರ್ಷ ವಿಶೇಷ ಹಬ್ಬದ ದಿನಗಳಂದು ಇಲ್ಲಿ ಭೇಟಿಯನ್ನು ಮಾಡಿ ಈ ಪ್ರದೇಶದಲ್ಲಿ ಪೂಜೆಯನ್ನು ಆಚರಿಸುವುದು ಕೂಡ ವಿಶೇಷವಾದಂತಹ ಸಂಗತಿಯಾಗಿದೆ. ಅಂತಹ ಮಾಯಪ್ಪಾಡಿ ಅರಮನೆಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.